ಸರ್, ಮೊನ್ನೆ ಅಮಿತ್ ಶಾ ಅವರು ಕೊಟ್ಟಂತಹ ಒಂದು ಹೇಳಿಕೆ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ 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 ಅಂತ ನಿಮಗೊಂದು ಹೇಳೋದೊಂದು ಫ್ಯಾಷನ್ ಆಗ್ಬಿಟ್ಟಿದೆ. ಇಷ್ಟು ಬಾರಿ ನೀವು ಅಂಬೇಡ್ಕರ್ ಹೆಸರು ಹೇಳಕ್ಕಿಂತ ದೇವ್ರ ಹೆಸರು ಹೇಳಿದ್ರೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದು ನೀವು ಕಾಂಗ್ರೆಸ್ ಹೆಂಗ್ ನೋಡ್ತೀರಿ? ಮತ್ತೆ ಪ್ರೊಟೆಸ್ಟ್ ಮಾಡ್ತಾ ಇದ್ರಿ ಕಾಂಗ್ರೆಸ್? ಖಂಡಿತ. ಈಗಾಗಲೇ ನಾವು ಪಾರ್ಲಿಮೆಂಟ್ ಅಲ್ಲಿ ಸಂಸತ್ನಲ್ಲಿ ಇವತ್ತು ಅವ್ರ ಹೇಳಿಕೆ ವಿರುದ್ಧ ನಾವು ಪ್ರೊಟೆಸ್ಟ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಅವರ ಮನಸ್ಥಿತಿಯನ್ನು ಗೊತ್ತಾಗ್ತದೆ, ಬಿಜೆಪಿ ಮನಸ್ಥಿತಿ. 2014ರಲ್ಲಿ ಅವ್ರು ಏನು ದೇಶಕ್ಕೆ ಭರವಸೆಯನ್ನು ಕೊಟ್ಟಿದ್ರು, ಏನು ನಾವು ಕಾಂಗ್ರೆಸ್ 60 ವರ್ಷ ಏನು ಮಾಡಿಲ್ಲ ದೇಶಕ್ಕೋಸ್ಕರ, ನಾವು ಮುಂದೆ ಒಂದು ಒಳ್ಳೆ ನವಭಾರತವನ್ನು ನಿರ್ಮಾಣ ಮಾಡ್ತೀವಿ ಅಂತಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅದರಲ್ಲೂ ಕೂಡ ಅವರು ಒಂದು ಒಳಗುಟ್ಟನ್ನು ಕೂಡ ಅವರು ಮಾಡ್ಕೊಂಡಿದ್ರು ಕಂಪ್ಲೀಟ್ ಆಗಿ. ಏನಪ್ಪಾ ಅಂತ ಸಂವಿಧಾನ ಬದಲೇ ಮಾಡಬೇಕು ಅಂತೇಳಿ ಅವರ ಮನಸ್ಥಿತಿನ ಅವ್ರ ಬಾಯಿಂದನೇ ಅವತ್ತು ಮೊನ್ನೆ ಸಂಸತ್ನಲ್ಲಿ ಹೇಳಿಸಿರ್ತಕ್ಕಂಥದ್ದು. ಇವರೆಲ್ಲ ಅಜೆಂಡಾ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು. ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಒಂದು ಅವಮಾನ, ಸಂವಿಧಾನಕ್ಕೆ ಒಂದು ಮಾಡಿರ್ತಕ್ಕಂಥ ಅವಮಾನ. ಮುಂದಿನ ದಿನದಲ್ಲಿ ಇದನ್ನ ರಾಷ್ಟ್ರವ್ಯಾಪಿ ನಾವು ತಗೊಂಡು ಹೋರಾಟಕ್ಕೆ ನಾವು ಸಂಸತ್ನಲ್ಲಿ ಹೋರಾಟ ಮಾಡ್ತಾ ಇದೀವಿ. ರಾಷ್ಟ್ರವ್ಯಾಪಿ ಕೂಡ ಇದನ್ನ ಚಿಂತನೆಯನ್ನು ಮಾಡ್ತಾ ಇದೀವಿ. ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ನಿನ್ನೆ ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಸಂವಿಧಾನ ಉಳಿವಿಗಾಗಿ, ಒಂದು ದೇಶದ ಭವಿಷ್ಯಕ್ಕಾಗಿ ನಾವು ಖಂಡಿತವಾಗ್ಲೂ ಹೋರಾಟವನ್ನು ನಾವು ಮಾಡ್ತೇವೆ. ಈಗ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಖರ್ಗೆ ಅವರು ಹೇಳಿದ್ದಾರೆ. ಖಂಡಿತ ಅವರು ರಾಜೀನಾಮೆಯನ್ನು ಕೊಡಬೇಕು. ಯಾಕಂದ್ರೆ ಅವರು ಮಾಡಿರ್ತಕ್ಕಂಥದ್ದು ನಮ್ಮ ಸಂವಿಧಾನಕ್ಕೆ ಒಂದು ಅಪಮಾನ ಮಾಡಿದ್ದಾರೆ. ಅವರಿಗೆ ನಂಬಿಕೆ ಇಲ್ಲ, ಅವರಿಗೆ ಸಂವಿಧಾನದ ನಂಬಿಕೆ ಇಲ್ಲ. ಇವತ್ತೇನಾದ್ರೂ ನಾವು ಒಬ್ಬ ಸಂಸದನಾಗಿ ಇವತ್ತೇನಾದ್ರೂ ಗೃಹ ಸಚಿವರಾಗಿರ್ತಾರಂತೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅವರಾಗಿದ್ದಾರ ಬಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಆಗಿರ್ತಕ್ಕಂಥದ್ದು ಅದನ್ನ ಅವ್ರು ತಿಳ್ಕೋಬೇಕಾಗಿದೆ. ತಿಳ್ಕೊಂಡು ಇಲ್ಲದನ್ನಪ್ಪ ಅಂದ್ರೆ ಸಾಹೇಬ್ರು ಹೇಳಿದ್ದಾರೆ, ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಸ್ಟೇಷನ್ ಅಲ್ಲೇ ಟೀ ಮಾರ್ಕೊಂಡು ಇರಬೇಕಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನಾದ್ರು ಸಂವಿಧಾನ ತಂದಿಲ್ಲ ಅಂದಿದ್ರೆ ಇವತ್ತೇನಾದ್ರೂ ಅಮಿತ್ ಶಾ ಅವ್ರು ಎಲ್ಲಾನು ಕೆಲಸ ಮಾಡ್ಕೊಂಡು ಇರಬೇಕಾಗಿತ್ತು. ನಾವು ಕೂಡ ಎಲ್ಲೋ ಒಂತಲ್ಲಿ ಅಕೌಂಟೆಂಟ್ ಆಗಿ ಇರಬೇಕಾಗಿರ್ತಿತ್ತು, ಅಂದ್ರೆ ಎಲ್ಲೇ ಕೆಲಸ ಮಾಡ್ಕೊಂಡು ಇರಬೇಕಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇವತ್ತು ಸಮ ಸಮಾಜ ಕಟ್ಟಬೇಕು ಅಂತೇಳಿ, ಸಮ ಸಮಾಜರಿಗೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ನಮ್ಮ ಸಂವಿಧಾನದಲ್ಲಿ ಬಂದಿರತಕ್ಕಂಥದ್ದು. ಇದು ನಿಜವಾಗ್ಲೂ ಅವ್ರ ಮನಸ್ಥಿತಿನ, ಬಿಜೆಪಿ ಮನಸ್ಥಿತಿನ ಇವತ್ತು ಅವರು ಹೇಳಿದಾರೆ. ಅವ್ರಿಗೆ ಏನಿತ್ತಿತ್ತು ಅದ್ರ ಬಾಯೊಳಗೆ ಬಂದಿದೆ. ಅವರು ಮುಂದಿನ ದಿನದಲ್ಲಿ ಆ ಸಂವಿಧಾನದ ವ್ಯವಸ್ಥೆನಲ್ಲೇ ಬಿಜೆಪಿಗೆ ಪ್ರಾಯಶ್ಚಿತ್ತ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.